ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿಯವರ 155ನೇ ಹುಟ್ಟುಹಬ್ಬವನ್ನು ಇಡೀ ದೇಶದಂತೆ ಬಹಳ ಅತಿ ವಿಜೃಂಭಣೆಯಿಂದ ಸಡಗರದಿಂದ ಸಂಭ್ರಮದಿಂದ ನಮ್ಮ ಸಾರ್ವಜನಿಕರು ಮತ್ತು ನಮ್ಮ ಸರ್ಕಾರ ಮತ್ತು ನಮ್ಮ ಪಕ್ಷದ ಕಾರ್ಯಕರ್ತರು ಆಚರಣೆ ಮಾಡ್ತಾ ಇದ್ದೇವೆ. ಗುಲ್ಬರ್ಗದಲ್ಲಿ ಕೂಡ ನಮ್ಮ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರಾದ ಜಗದೇವ್ ಗುತ್ತೇದಾರ್ ಅವರ ನೇತೃತ್ವದಲ್ಲಿ ನಾವು ಇವತ್ತು ಕಾಂಗ್ರೆಸ್ ಕಚೇರಿಯಲ್ಲಿ ಗಾಂಧೀಜಿಯವರ ಹುಟ್ಟುಹಬ್ಬವನ್ನು ಆಚರಣೆ ಮಾಡಿ ಮತ್ತು ನಮ್ಮ ಸರ್ಕಾರ ಮತ್ತು ನಮ್ಮ ಪಕ್ಷ ಸ್ವಚ್ಛತಾ ಆಂದೋಲನ ಕಾರ್ಯಕ್ರಮ ಇವತ್ತು ಹಾಕ್ಕೊಂಡಿದೆ. ಆದ ಕಾರಣ ಸುಮಾರು 1,000 ಮೇಲ್ಪಟ್ಟು ಶಾಲಾ ಕಾಲೇಜುಗಳು ವಿದ್ಯಾರ್ಥಿಗಳ ಸಂಗಡ ಸಂವಾದನೆ ಇಟ್ಟುಕೊಂಡು ಅವರ ಒಂದು ಪ್ರಶ್ನೆಗೆ ಉತ್ತರವನ್ನು ಕೊಟ್ಟು ಇವತ್ತು ನಮ್ಮ ಸನ್ಮಾನ್ಯ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯನವರು ಮತ್ತು ನಮ್ಮ DK ಶಿವಕುಮಾರ್ ಅವರು ಅದೇ ರೀತಿ ರಾಷ್ಟ್ರದ ನಮ್ಮ ನಾಯಕರಾದಂಥ ಸನ್ಮಾನ್ಯ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರು ಕೂಡ ಇವತ್ತು ಗಾಂಧಿ ಜಯಂತಿಯಲ್ಲಿ ಪಾಲ್ಗೊಂಡು ಒಂದು ಒಳ್ಳೆಯ ಸಂದೇಶವನ್ನು ಗಾಂಧೀಜಿಯವರು ಈ ದೇಶಕ್ಕಾಗಿ ಕೊಟ್ಟಿರ್ತಕ್ಕಂಥ ಕೊಡುಗೆ ಅಪಾರವಾಗಿರ್ತಕ್ಕಂಥ ಅವರು ಹೇಳಿರ್ತಕ್ಕಂಥ ಮಾತು ನನ್ನ ಜೀವನದ ನಡೆನೇ ಈ ದೇಶಕ್ಕೆ ಒಂದು ಸಂದೇಶ ಅಂತಕ್ಕಂಥ ಮಾತನ್ನು ನೀವು ಅಪಕಾರ ಮಾಡಿದವರನ್ನ ಕ್ಷಮಿಸೋದಿಲ್ಲ ಪಾಪಿಗಳನ್ನು ಕೂಡ ಕ್ಷಮಿಸಿರ್ತಕ್ಕಂಥ ಮಾತನ್ನು ಹೇಳಿರ್ತಕ್ಕಂಥ ಮಾತು. ಒಂದು ಕೆನ್ನೆಗೆ ಹೊಡೆದ್ರೆ ಇನ್ನೊಂದು ಕೆನ್ನೆ ಕೊಟ್ಟು ನೋಡಂತ ಹೇಳಿರ್ತಕ್ಕಂಥ ಗಾಂಧೀಜಿಯವರ ಏನು ಆದರ್ಶಗಳಿವೆ ಅದನ್ನು ಈ ಬರ್ತಕ್ಕಂಥ ಪೀಳಿಗೆಗೆ ಎಲ್ಲ ರೀತಿಯಿಂದ ಕೂಡ ಜನರಿಗೆ ಅನುಕೂಲ ಆಗಲಿ ಅಂತಕ್ಕಂಥ ಉದ್ದೇಶದಿಂದ ಸಂದೇಶ ಮುಟ್ಲಿ ಅಂತಕ್ಕಂಥ ಉದ್ದೇಶದಿಂದ ಇವತ್ತು 100 ವರ್ಷಗಳಾಯಿತು ಅವರು ಹೋರಾಟ ಪ್ರಾರಂಭ ಮಾಡಿ ಇವತ್ತಿಗೆ. ಆ 100 ವರ್ಷದ ಹೋರಾಟದ ಪ್ರಾರಂಭ ಅವರ ಹುಟ್ಟುಹಬ್ಬ 155ನೇ ಹುಟ್ಟುಹಬ್ಬ ಸ್ವಚ್ಛತಾ ಆಂದೋಲನ ಕಾರ್ಯಕ್ರಮ ಇವೆಲ್ಲವನ್ನು ಸೇರಿ ನಮ್ಮ ಪಕ್ಷದ ಮತ್ತು ಸರ್ಕಾರದ ವತಿಯಿಂದ ಈ ಕಾರ್ಯಕ್ರಮವನ್ನು ನಾವು ಇವತ್ತು ಕಾಂಗ್ರೆಸ್ ಪಕ್ಷದ ಕಚೇರಿಯಿಂದ ಗಾಂಧಿ ಪುತ್ಥಳಿಗೆ ಮಾಲಾರ್ಪಣೆ ಮಾಡಿ ಈ ಸರ್ದಾರ್ ವಲ್ಲಭಭಾಯಿ ಪಟೇಲ್ ವೃತ್ತದಲ್ಲಿ ಬಂದು ಈ ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡ್ತಾಯಿದ್ದೀವಿ. ಈಗಾಗಲೇ ಇವತ್ತಿನ ಕಾರ್ಯಕ್ರಮದ ಬಗ್ಗೆ ದಕ್ಷಿಣ ಮತಕ್ಷೇತ್ರದ ಜನಪ್ರಿಯ ಶಾಸಕರು ಈ ಕಾರ್ಯಕ್ರಮದ ಅಧ್ಯಕ್ಷರು ಜನಪ್ರಿಯ ಶಾಸಕರಾದಂಥ ಅಲ್ಲಂಪುರ ಪಾಟೀಲರು ಸವಿಸ್ತಾರವಾಗಿ ಮಾತನಾಡಿದ್ದಾರೆ. 155ನ ಹುಟ್ಟುಹಬ್ಬದ ನಿಮಿತ್ತವಾಗಿ ಮಹಾತ್ಮ ಗಾಂಧೀಜಿಯವರ ಆತ್ಮಕ್ಕೆ ಶಾಂತಿ ಸಿಗಬೇಕು, ಅವರು ಮಾಡಿದಂಥ ಕೆಲಸಗಳು ನಾವೆಲ್ಲ ನೆನಪು ಮಾಡ್ಕೋಬೇಕು, ಯುವ ಸಮುದಾಯದವರಿಗೆ ಅವರ ತತ್ವ ಸಿದ್ಧಾಂತಗಳು ತಿಳುವಳಿಕೆ ಮಾಡಬೇಕೆಂಬ ಆಧಾರದಿಂದ ನಾವು ಇವತ್ತು ದಿವಸ ಬೃಹತ್ ಮಟ್ಟದ ಕಾರ್ಯಕ್ರಮ ಇಡೀ ರಾಜ್ಯದಲ್ಲಿ ಹಮ್ಮಿಕೊಳ್ಳಲಾಗಿದೆ. KPCCಯಿಂದ ಮಹಾತ್ಮ ಗಾಂಧಿ ರಸ್ತೆಯವರಿಗೆ ಪಾದಯಾತ್ರೆ ಮೂಲಕ ರಾಜ್ಯದ ನಾಯಕರು ಮುಖ್ಯಮಂತ್ರಿ ಒಳಗೊಂಡು ಪಾದಯಾತ್ರೆ ಮಾಡ್ತಾ ಇದ್ದಾರೆ. ನಾವು ಕೂಡ ಕಾಂಗ್ರೆಸ್ ಆಫೀಸ್ ಮೂಲಕ ನಮ್ಮ ಕಾಂಗ್ರೆಸ್ ಪಕ್ಷದ ಜಿಲ್ಲಾ ಅಧ್ಯಕ್ಷರು ಮತ್ತು ವಿಧಾನ ಪರಿಷತ್ ಸದಸ್ಯರಾದಂಥ ಜಗದೇವ್ ಗುತ್ತೇದಾರ್ ಅವರ ನೇತೃತ್ವದಲ್ಲಿ ಇಡೀ ಪಕ್ಷದ ಎಲ್ಲ ಪ್ರಮುಖ ನಾಯಕರು ಒಕ್ಕಟ್ಟಾಗಿ ಎಲ್ಲ ಕಾರ್ಯಕರ್ತರು ಪಾದಯಾತ್ರೆಯ ಮೂಲಕ ತಿಮ್ಮಾಪುರಿ ಚೌಕಿ ಬಂದು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದೀವಿ. ಭಾರತ ದೇಶ ಅಂದರೆ ಮಹಾತ್ಮ ಗಾಂಧಿ ಅಂದರೆ ಭಾರತ ದೇಶ. ಒಂದು ವೇಳೆ ಮಹಾತ್ಮ ಗಾಂಧಿ ಅಲ್ಲಿ ಇರ್ತಿದಿಲ್ಲ ಅಂದ್ರೆ ಈಗಲೂ ಬ್ರಿಟಿಷರೇ ನಮ್ಮ ರಾಜ್ಯ ಆಳ್ತಿದ್ರು, ರಾಷ್ಟ್ರ ಆಳ್ತಿದ್ರು ಎಂಬ ಭಾವನೆ ಜನರಲ್ಲಿದೆ. ಅಂತ ಮಹಾತ್ಮ ಗಾಂಧಿ ತನ್ನ ಜೀವನವನ್ನೇ ಮುಡುಪಾಗಿಟ್ಟು ಈ ರಾಷ್ಟ್ರಕ್ಕೆ ನಮಗೆ ದೇಶವನ್ನು ಸ್ವಾತಂತ್ರ್ಯ ಕೊಡ್ತಕ್ಕಂಥ ಕೆಲಸ ಅವರು ಮಾಡಿದ್ದಾರೆ. ಅವರ ತತ್ವ ಸಿದ್ಧಾಂತಗಳ ಅಡಿಯಲ್ಲಿ ನಾವೆಲ್ಲರೂ ಮುಂದಿನ ಪೀಳಿಗೆ ಕೂಡ ಅವರ ವಿಚಾರಗಳು ಅನುಸರಿಸಿ ನಾವು ಜೀವನದಲ್ಲಿ ಮುಂದೆ ಹೆಜ್ಜೆ ಇಡಬೇಕಾಗಿದೆ. ಅದಕ್ಕಾಗಿ ಇವತ್ತಿನ ಕಾರ್ಯಕ್ರಮ ಅತ್ಯಂತ ಯಶಸ್ವಿ ಆಗ್ತಾ ಇದೆ. ಥ್ಯಾಂಕ್ ಯು.